ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಬನಾನಾ ಮುಳ್ಕ ಅಂತ ಕರಿತೀವಿ, ಅಥವಾ ಬನಾನಾ ಸ್ವೀಟ್ ಬೋಂಡ ಅಂತ ಕರಿತೀವಿ. ಇದು ದಿಢೀರಂತ ಏನಾದರೂ 10 ನಿಮಿಷದಲ್ಲಿ ಬೋಂಡ ಮಾಡಬೇಕು ಅಂದಾಗ, ಮಕ್ಕಳಿಗೆ ಸ್ವೀಟ್ ಮಾಡಿ ಏನಾದರೂ ಕೊಡಬೇಕು ಅನ್ನಿಸ್ದಾಗ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು ಬನಾನಾ ಮತ್ತು ಬೆಲ್ಲ ಪೌಡರ್, ಗೋಧಿ ಹಿಟ್ಟು ಮತ್ತು ಏಲಕ್ಕಿ, ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ನಾವು ಇದನ್ನು ಮಾಡೋಣ. ನೋಡಿ, ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ಅದಕ್ಕೆ ಬನಾನಾನ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತು 1 ಕಪ್ಪು ಬೆಲ್ಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಬನಾನಾ ನೀವು ಇನ್ನೂ ಹಣ್ಣಾಗಿರೋ ಬನಾನಾ ತೊಗೊಂಡ್ರು ಇನ್ನೂ ತುಂಬ ಸ್ವೀಟ್ನೆಸ್ ಕೊಡುತ್ತೆ. ಯಾವ ಬೇಕಾದರೂ ತೊಗೋಬೋದು ಬನಾನಾ. ಅದಕ್ಕೆ ನಾವು ಗೋಧಿ ಹಿಟ್ಟು 1 ಕಪ್ಪು, ಅದೇ ಕಪ್ಪು ಬೆಲ್ಲನೂ ತೊಗೋಬೇಕು. ಗೋಧಿ ಹಿಟ್ಟು ಬದಲಿಗೆ ನೀವು ಮೈದಾ ಕೂಡ ಸೇರಿಸ್ಕೋಬೋದು. ನೋಡಿ, ಏಲಕ್ಕಿ ಒಂದು 3ನ್ನ ಹೊಟ್ಟೆಲ್ಲ ತೆಗೆದುಬಿಟ್ಟು ಒಳಗಡೆ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ. ಬೇಕಿಂಗ್ ಸೋಡಾ ಒಂದು ಅರ್ಧ ಟೀ ಸ್ಪೂನು, 1 ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಒಂಚೂರು ಕೂಡ ನೀರು ಹಾಕ್ತೀರಾ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಬ್ಯಾಟರ್ ಬರಬೇಕು ನಮಗೆ. ಇದನ್ನು ಒಂದು ಪ್ಯಾನಿಗೆ ತೊಗೊಳ್ಳೋಣ, ಒಂದು ಬೌಲಿಗೆ ಎಲ್ಲನೂ ಸೇರಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ಒಳಗಡೆ ಇರೋ ಜಾರೆ ಎಲ್ಲ ಇರುತ್ತಲ್ಲ ಅದನ್ನು ಎಲ್ಲನೂ ಸೇರಿಸ್ಕೊಂಡು ಒಂದು ಸ್ಪೂನ್ ತೊಗೊಂಡು ಒಂಚೂರು ಗಂಟುಗಳಿಲ್ದಿರ ನೀಟಾಗಿ ಕಲಿಸ್ಕೊಳ್ಳೋಣ. ಗಂಟಿದ್ರೆ ನಮಗೆ ಸರಿಯಾಗಿ ಬರೋದಿಲ್ಲ. ಸೊ ಇವಾಗ ಗೋಧಿ ಹಿಟ್ಟನ್ನು ನಾವು ಒಂದು ಸ್ವಲ್ಪನೇ ಹಾಕ್ಕೊಳ್ಳೋಣ, ಒಂದೇ ಸರಿ ಹಾಕ್ಕೋಬಾರ್ದು. ನಾವು ಈಗ ಇದನ್ನು ಲಿಕ್ವಿಡ್ ಫಾರ್ಮ್ ಥರ ಈ ಥರ ಬರಬೇಕು. ಒಂದು ಸ್ವಲ್ಪ ನಮ್ಮ ಬ್ಯಾಟರು ಜಾರೋ ಥರ ಇರಬೇಕು ನಮ್ಮ ಹಿಟ್ಟು. ನೋಡಿ, ಈ ಥರ ನಮಗೆ ಬಿಟ್ಟಿದ ತಕ್ಷಣ ಬೋಂಡ ಸೈಜ್ ಬರೋ ಥರ ಮಾಡ್ಕೊಳ್ಳಿ. ಇವಾಗ ಒಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಮಗೆ ಡೀಪ್ ಫ್ರೈಗೆ ಬೇಕಾಗುವ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಚೆಕ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನಮಗೆ ಬೋಂಡ ಬಿಡೋದಕ್ಕೆ ಸರಿ ಹೋಗುತ್ತೆ. ಎಣ್ಣೆ ಬಿಸಿ ಆಯ್ತಲ್ವ, ಇವಾಗ ಕೈನ ತ್ಯಾವ ಮಾಡಿಕೊಂಡು ನಾವು ಹಿಟ್ಟನ್ನು ಸ್ವಲ್ಪನೇ ಸೇಮ್ ಬೋಂಡ ಬಿಡ್ತೀವಲ್ಲ ಅದೇ ಥರನೇ ಇದನ್ನು ಸೇರಿಸ್ಕೊಳ್ಳೋಣ ಬಾಣಲಿಗೆ. ನೋಡಿ, ಇದಕ್ಕೆ ನಾವು ಬೇಕಿಂಗ್ ಸೋಡಾ ಹಾಕಿರೋದಕ್ಕೆ ಡಬಲ್ ಸೈಜ್ ಆಗುತ್ತೆ. ಸೊ ನೀವು ಸ್ವಲ್ಪ ಬಿಟ್ಟರು ಜಾಸ್ತಿ ಕಾಣುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ಒಳಗಡೆ ಬೆಂದಿರಲ್ಲ, ಹೊರಗಡೆ ಮಾತ್ರ ಕಲರ್ ಬಂದುಬಿಟ್ಟಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಎಲ್ಲನೂ ನಮಗೆ ನೀಟಾಗಿ ಬೋಂಡ ಬೇಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲನೂ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬಂತಲ್ಲ, ಇವಾಗ ಎಲ್ಲನೂ ಬೋಂಡ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಯನ್ನು ತೆಗೆದುಬಿಟ್ಟು ಒಂದು ಪೇಪರ್ಗೆ, ಒಂದು ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ಳೋಣ, ಒಂದು ಪ್ಲೇಟ್ಗೆ. ಸೊ ನಮ್ಮ ಬೋಂಡ ರೆಡಿ ಆಗೋಯ್ತು. ಇದು ಮಕ್ಕಳಿಂದ ದೊಡ್ಡವ್ರವರೆಗೂ ಚಿಕ್ಕವ್ರವರೆಗೂ ಎಲ್ಲರಿಗೂ ಚೆನ್ನಾಗಿರುತ್ತೆ. ಸೊ ಈ ಬೋಂಡ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.